ಓಕೆ ನಾನು ಯಾರನ್ನ ಕರ್ಕೊಂಡ್ ಬಂದ ನನ್ನ ಡ್ಯೂಟಿ ನಾನು ಮಾಡ್ತೀನಿ. ಓಕೆ, ಇವ್ರು ತಮ್ಮ ಪತ್ನಿ ಅಲ್ಲ ಇವರು? ನನ್ನ ಪತ್ನಿ ಅಲ್ಲ. ಓಕೆ, ಗಾಡೀಲಿ ಕರ್ಕೊಂಬರ್ಲಿಲ್ಲ ತಾವು? ಬಂದಿಲ್ಲ. ಓಕೆ, ಗಾಡೀಲಿ ಕರ್ಕೊಂಬರ್ದಲ್ಲಿ ನೀವು ಇಲ್ಲಿಗೆ ಡ್ಯೂಟಿ ಮಾಡ್ಲಿಕ್ಕೆ ಅಂತ ಬಂದಿದ್ದೀರಾ? ಏನ್ ಪರ್ಪಸ್ಸು? ಒಬ್ರು ಏನೋ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಇಲ್ಲಿ ಅಂಗಡಿಯಲ್ಲಿ ಡ್ಯೂಟಿ ಮಾಡ್ತಕ್ಕಂತಹ ಉದ್ದೇಶ ಏನಿದೆ? ಏನಕ್ಕೋಸ್ಕರ ಬಂದಿದ್ದೀರಿ ಇಲ್ಲಿಗೆ? ಸ್ಟೇಷನ್ಗೋಸ್ಕರ ಐಟಮ್ ತಗೊಂಡೋಗೋದಕ್ಕೆ ನೀವು ಬಂದಿದ್ದೀರಿ? ತ್ರಿಬಲ್ ಸ್ಟಾರ್ ಪೊಲೀಸ್ನವರು ಅಲ್ಲಲ್ಲ, ತ್ರಿಬಲ್ ಸ್ಟಾರ್ ಪೊಲೀಸ್ನವರು ಇಲ್ಲಿಗೆ ಐಟಮ್ ತಗೊಳ್ಳಿಕ್ಕೆ ಅಂತ ಬಂದಿದ್ದೀರಿ ನೀವು? ಅಲ್ಲ, ನೀವು ಅಲ್ಲ ಸರ್ಕಾರಿ ಇನ್ಸ್ಪೆಕ್ಟರ್ ಆಗಿ ನೀವು ಅಲ್ಲ ಆನ್ಸರ್ ಮಾಡ್ಲೇಬೇಕು ಸರ್, ಆನ್ಸರ್ ಮಾಡ್ಬೇಕು ತಾವು. ಯಾಕೆ ಮಾಡಲ್ಲ? ಯಾಕೆ ಮಾಡಲ್ಲ? ಯಾಕೆ ಮಾಡಲ್ಲ? ನೀವು ಡ್ಯೂಟಿ ಮಾಡೋದಕ್ಕೆ ಅಂತ ಬಂದಿಲ್ಲ ನೀವು ಇಲ್ಲಿ? ಅಲ್ಲ, ಯಾಕೆ ಮಾಡಲ್ಲ ಅಂತ ನಾನು ಕೇಳ್ತಾ ಇರೋದು. ಇಲ್ಲಿಗೆ ಬಂದು ನೀವು ನಿಮ್ಮ ಪತ್ನಿ ಜೊತೆ ಬಂದ್ಬಿಟ್ಟು ಇಲ್ಲಿ ನೀವು ಸರ್ಕಾರಿ ಗಾಡಿಯನ್ನ ದುರುಪಯೋಗ ಪಡಿಸ್ಕೊಂತಾ ಇದ್ದೀರಿ ತಾವು. ಅಲ್ಲ, ವರದಿ ಮಾಡ್ತಾ ಇದ್ದೀನಿ ನಾನು ಅದಕ್ಕೋಸ್ಕರನೇ ಒಳಗಡೆ ಬರೋದಕ್ಕೆ ನಾನು ಹುಚ್ಚ ಸರ್. ನನಗೆ ತಮ್ಮ ಪತ್ನಿ ಜೊತೆ ಬಂದಿದ್ದೀರಿ ಅನ್ನೋದನ್ನ ಕಣ್ಣಾರೆ ನೋಡಿನೇನೆ, ನಾವು ವಿಡಿಯೋ ಮಾಡ್ಕೊಂಡೇನೆ, ವಿತ್ ವಿಡಿಯೋ ಪ್ರೂಫ್ ಇಟ್ಕೊಂಡು ನಾನು ಬರ್ತಾ ಇರೋದು. ವಿತ್ ವಿಡಿಯೋ ಪ್ರೂಫ್ ನ ಇಟ್ಕೊಂಡೇ ನಾನು ಬರ್ತಾ ಇರೋದು. ಅದೇ ಖಂಡಿತವಾಗಿ ನೀವು ಸರ್ಕಾರಿ ಗಾಡಿಯನ್ನ ನೀವು ದುರುಪಯೋಗ ಪಡಿಸ್ಕೊಂತಾ ಇರೋದು ಎಷ್ಟರ ಮಟ್ಟಿಗೆ ಸರಿ? ನೀವು ವರದಿ ಮಾಡಪ್ಪ, ನೀನು ಗೊತ್ತಾಯ್ತಾ? ನೋಡಿ, ಸುಮ್ಮನೆ ಪ್ರಶ್ನೆ ಮಾಡ್ಬೇಡ. ಇಲ್ಲ ಇಲ್ಲ, ಅಲ್ಲ ಮಾಡಬೇಡಿ ಅಂತ ಹೇಳ್ಬೇಡಿ. ನೀವು ಮಾಡಬೇಡಿ ಅಂತ ಹೇಳೋ ರೈಟ್ಸ್ ಇಲ್ಲ ಯಾರಿಗೂ ಸರ್. ನೀವು ಹೇಳ್ತಾ ಇದ್ದೀರಲ್ಲ, ಮಾಡೋಣ ಮಾಡೋಣ. ನಿಮ್ಮ ಡ್ಯೂಟಿ ಮಾಡ್ಲಿಕ್ಕೆ ಈಗ ಇಲ್ಲಿ ಯಾವ್ದಿದು ಮಾರ್ಟಿಗೆ ಬರ್ತೀರಾ ತಾವು? ನಿಮ್ಮ ಡ್ಯೂಟಿ ಮಾಡ್ಲಿಕ್ಕೋಸ್ಕರ ಮಾರ್ಟಿಗೆ ಬರ್ತೀರಿ ತಾವು. ನಿಮ್ ಡ್ಯೂಟಿ ಮಾಡ್ಲಿಕ್ಕೆ ಮಾರ್ಟ್ ಒಳಗಡೆ ನಿಮ್ ಡ್ಯೂಟಿ ಇದೆ. ಮಾರ್ಟ್ ಒಳಗಡೆ ನಿಮ್ ಡ್ಯೂಟಿ ಮಾಡ್ತಾ ಇದ್ದೀರಿ ತಾವು. ಮಾರ್ಟ್ ಒಳಗಡೆ ನಿಮ್ ಡ್ಯೂಟಿ ಇದೆಯಾ ನಿಮ್ದು? ಪೊಲೀಸ್ ಸ್ಟೇಷನ್ ಅಲ್ಲಿ ತ್ರಿಬಲ್ ಸ್ಟಾರ್ ಅವ್ರಿಗೆ ಹೋಗಿ ಐಟಮ್ ತೊಗೊಂಬನ್ನಿ ಅಂತ ಹೇಳ್ತಾರ ಸರ್. ಪೊಲೀಸ್ ಸ್ಟೇಷನ್ ಅವರು ನಿಮ್ಗೆ ಸ್ಟೇಷನ್ಗೆ ಐಟಮ್ ಬೇಕು ಅಂತ ನಿಮ್ಮನ್ನ ಹೇಳಿ ಕಳಿಸ್ತಾರ? ಅದೇ ಸರ್, ನೀವು ಐಟಮ್ ತಗೊಂಬರೋದಕ್ಕೆ ನೀವು ಬರ್ತೀರಾ ಇನ್ಸ್ಪೆಕ್ಟರ್ ಆಗಿ? ಯಾರು ನಿಮ್ ಹೆಂಡತಿನ ಕರ್ಕೊಂಡು ಐಟಮ್ ತಗೊಂಬರೋದಕ್ಕೆ ಅಂತ ಬರ್ತಾ ಇದ್ದೀರಾ? ನಾನ್ ನೋಡಿಲ್ವಾ? ನೀವ್ ಯಾರ ಜೊತೆ ಮಾತಾಡ್ತಾ ಇದ್ರಿ ನನ್ಗೆ ಗೊತ್ತಿಲ್ವಾ? ಸಾಕ್ಷಿ ಇದೆ, ನಾನು ಅದನ್ನ ಹಾಕ್ತೇನೆ, ನೋಡೋರಂತೆ. ಒಬ್ರು ಸರ್ಕಾರಿ ಇನ್ಸ್ಪೆಕ್ಟರ್ ಆಗಿ ಸರ್ಕಾರಿ ಗಾಡಿಯನ್ನ ದುರುಪಯೋಗ ಪಡಿಸ್ಕೊಂತ ಇದ್ದೀರಲ್ಲ ತಾವು, ಎಷ್ಟು ಮಟ್ಟಿಗೆ ಸರಿ? ನೀವೇ ಯೋಚನೆ ಮಾಡಿ. ಅಲ್ಲಲ್ಲ, ನಾವು ವರದಿ ಮಾಡ್ಕೊಳ್ಳೋದಕ್ಕೆ ಅಂತಾನೆ ಬರ್ತಾ ಇರೋದು, ವರದಿ ಮಾಡೋದಕ್ಕೆ ಅಂತಾನೆ ಬಂದಿದ್ದು. ನೀವು ಸರ್ಕಾರಿ ಗಾಡಿಗಳನ್ನ ದುರುಪಯೋಗ ಪಡಿಸ್ಕೊಂತೀರಿ ಅಂದ್ರೆ ಆ ಯೂನಿಫಾರ್ಮ್ ಅಲ್ಲಿ ಇದ್ದವರು ನೀವು ಒಳಗಡೆ ಬರೋದಕ್ಕೆ ಹೆಂಗ್ ಬರ್ತಾ ಇದ್ದೀರಿ? ಯಾರು? ನೀವು ಸರ್ಕಾರಿ ಗಾಡಿ ತಗೊಂಡ ಬರೋದಕ್ಕೆ ಹೇಳಿರೋದು? ನೀವು ಸರ್ಕಾರಿ ಗಾಡಿ ತಗೊಂಡ್ ಬರೋದಕ್ಕೆ ಹೇಳಿರೋದು? ಸರ್ಕಾರಿ ಗಾಡಿ ತಗೊಂಡ್ಬರೋದಕ್ಕ ಸರ್ ಹೇಳಿರೋದು ನಿಮ್ಗೆ? ಡ್ಯೂಟಿ ಬಂದು ಮಾರ್ಟ್ ಒಳಗಡೆ ಡ್ಯೂಟಿ ಇರುತ್ತಾ ನಿಮ್ಗೆ? ಅಲ್ಲ, ಡ್ಯೂಟಿ ನೀವು ಡ್ಯೂಟಿಲಿ ಮಾರ್ಟ್ ಒಳಗಡೆ ಒಬ್ರು ಸರ್ಕಾರಿ ಇನ್ಸ್ಪೆಕ್ಟರ್ ಆಗಿ ಈ ಗಾಡಿಯನ್ನ ದುರುಪಯೋಗ ಪಡಿಸ್ಕೊಂತ ಇದ್ದೀರಿ ತಾವು. ಮಾಡೋಣ, ಅದಕ್ಕೆ ಅಂತ ಅನ್ಬಿಟ್ಟೆ ತಾನೇ ವಿಡಿಯೋ ಮಾಡ್ತಾ ಇರೋದು. ಖಂಡಿತವಾಗಿ ಅದಕ್ಕೆ ಮಾಡ್ತಾ ಇರೋದು. ಅಲ್ಲ, ನಮ್ ಜೀವನೋಪಯೋಗ ಅಲ್ಲ, ನಮ್ದು ಕೇಬಲ್ ಟಿವಿ. ಸೊ ನಾ ಮಾಡೋದು ನಮಗೆ ಗೊತ್ತಿದೆ ಬಿಡಿ. ಮಾಡ್ಬೇಕು ಅಂತಾನೆ, ಅದೇ ಸರ್, ಮಾಡ್ಬೇಕು ಅಂತಾನೆ ನಮ್ ಕೆಲ್ಸನೇ ಅದು. ಹೌದು, ಮಾಡೋಣ ಹೇಳಿ. ಹೌದು, ಯೂನಿಫಾರ್ಮ್ ಅಲ್ಲಿ ಮಾರ್ಟಿಗೆ ಬಂದಿದ್ದೀರಿ ತಾವು. ಏನ್ ಸರ್? ನನ್ನ ಏರಿಯಾದಲ್ಲಿ ನಾನು ಇದೀನಿ. ನಾನು ಯಾವ್ದೋ ಅಂಗಡಿಗೆ ಹೋದ್ರೆ ನಮ್ಮ ಸ್ಟೇಷನ್ ಬೇಕಾದ ವಸ್ತು ಪರ್ಚೇಸ್ ಮಾಡಿದ್ರೆ ಸ್ಟೇಷನ್ ಹೋಗೋದಕ್ಕೆ ನೀವು ಇನ್ಸ್ಪೆಕ್ಟರ್ ಆಗಿ ನೀವು ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಿ. ಈ ಉತ್ತರ ನಮಗೆ ಕೊಡ್ಬೇಕಾಗಿಲ್ಲ ಅಲ್ವಾ ತಾವು? ಸರಿ, ಕೊಡೋರು ಅಂತ ಬಿಡಿ. ಎಸ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಒಂದು ಮಾರ್ಟಿಗೆ ಬರ್ತಾರೆ. ಮಾರ್ಟಿಗೆ ಬಂದ್ಬಿಟ್ಟು ಒಬ್ರು ಸರ್ಕಾರಿ ಇನ್ಸ್ಪೆಕ್ಟರ್ ಆದಂಥವ್ರು ಮಾರ್ಟಿಗೆ ಬಂದ್ಬಿಟ್ಟು ಅವರ ಪತ್ನಿ ಜೊತೆ ಬರ್ತಾರೆ. ಅವರ ಪತ್ನಿ ಜೊತೆ ಬಂದ್ಬಿಟ್ಟು ಇಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸಿಗೆ ಬಂದ್ಬಿಟ್ಟು ಶಾಪಿಂಗ್ ಮಾಡೋದಕ್ಕೆ ಒಬ್ರು ತ್ರಿಬಲ್ ಸ್ಟಾರ್ ಪೊಲೀಸ್ನವರು ಇಲ್ಲಿಗೆ ಬರ್ತಾರೆ ಅಂತಂದ್ರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಸುಮ್ಮನೆ ಯಾವ ಮಟ್ಟದ ಒಂದು ದುರಸ್ಥಿತಿಗೆ ಬಂದಿದೆ ನಮ್ಮ ಪೊಲೀಸಿನ ವ್ಯವಸ್ಥೆ ಅನ್ನೋದು. ನೀವು ನೋಡ್ಬೋದು ಯಾವ ಒಂದು ವ್ಯವಸ್ಥೆಗೆ ಬಂದಿದೆ ನೋಡಿ. ಎಸ್, ಇದೇ ತರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್. ನಮಸ್ಕಾರ.